ನಮಸ್ಕಾರ. ಸೇವೆ ಮಾಡೋದು ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ? ಆದ್ರೆ ಕೆಲವೊಮ್ಮೆ ನಾವು ಮಾಡೋ ಸೇವೆಯೇ ನಮ್ಮೆಲ್ಲ ಶಕ್ತಿಯನ್ನು ಹೀರಿಬಿಟ್ಟ ಹಾಗೆ ಆಕಾಗುತ್ತೆ. ಬನ್ನಿ, ಇಂದು ಸೇವೆಯ ನಿಜವಾದ ಆನಂದವನ್ನು ಮತ್ತೆ ಹೇಗೆ ನಮ್ಮದಾಗಿಸ್ಕೊಳ್ಳೋದು ಅಂತ ನೋಡೋಣ. ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಒಳ್ಳೆಯ ಉದ್ದೇಶದಿಂದಲೇ ನೀವು ಸೇವೆ ಮಾಡ್ತಿರ್ಬೋದು, ಆದ್ರೆ ಆ ಸೇವೆ ನಿಮ್ಮನ್ನ ಒಳಗಿಂದೊಳಗೆ ಖಾಲಿ ಮಾಡ್ತಿದ್ಯಾ? ಒಂಥರ ಸುಸ್ತಾದ ಹಾಗೆ ಅನಿಸ್ತಿದ್ಯಾ? ಈ ಭಾವನೆ ತುಂಬಾನೇ ಜನಕ್ಕೆ ಬರುತ್ತೆ. ಇವರ ಕಥೆ ಕೇಳಿ. ಇವರೇ ಸುಮಿತ್, ಒಬ್ಬ ಐಟಿ ಪ್ರೊಫೆಷನಲ್. ಕೆಲ್ಸದ ನಂತರ ಸಮಾಜ ಸೇವೆ ಮಾಡೋದಂದ್ರೆ ಇವರಿಗೆ ಪಂಚಪ್ರಾಣ. ಯಾರು ಏನೇ ಕೇಳಿದ್ರೂ ಹೌದು ಅಂತಿದ್ರು. ಆದರೆ ಒಂದು ದಿನ ಅವರಿಗೆ ತುಂಬಾನೇ ಖುಷಿ ಕೊಡಬೇಕಿದ್ದ ಒಂದು ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದ ಹಾಗೆ ಒಳಗೊಳಗೆ ಕುಸಿದು ಹೋದ್ರು. ಹೇಗಂದ್ರೆ ಅವರ ಇಡೀ ಸಿಸ್ಟಮ್, ಅಂದ್ರೆ ಅವರ ಒಳಗಿನ ಸಾಫ್ಟ್ವೇರ್ ಕ್ರ್ಯಾಶ್ ಆದ ಹಾಗೆ. ಹಾಗಾದ್ರೆ ಸುಮಿತ್ ಅವರ ಈ ಪರಿಸ್ಥಿತಿಗೆ ಕಾರಣವಾದ್ರೂ ಏನು? ಸಮಸ್ಯೆ ಅವರು ಮಾಡ್ತಿದ್ದ ಸೇವೆಯಲ್ಲಿರಲಿಲ್ಲ, ಬದಲಾಗಿ ಅವರ ಮನಸ್ಸಿನೊಳಗಿನ ಒಂದು ರೀತಿಯ ಪೊಳ್ಳುತನದಲ್ಲಿತ್ತು. ಇದನ್ನ ಅರ್ಥ ಮಾಡ್ಕೊಳ್ಳೋದೇ ನೋಡಿ ನಮ್ಮ ಮೊದಲ ಹೆಜ್ಜೆ. ಒಂದು ವಿಷಯ ಸ್ಪಷ್ಟವಾಗಿ ನೆನ್ಪಿಡಿ: ಯಾವ ಸೇವೆ ನಿಮ್ಮನ್ನ ಒಳಗಿನಿಂದ ಪೊಳ್ಳು ಮಾಡುತ್ತೋ ಅದು ಧರ್ಮ ಆಗಿರೋಕೆ ಸಾಧ್ಯವೇ ಇಲ್ಲ. ಅದು ಬರೀ ಅಹಂಕಾರದ ಹೊರೆಯಷ್ಟೇ. ನಿಮ್ಮ ಮಾನಸಿಕ ಶಕ್ತಿಯನ್ನ ಸುಮ್ಮನೆ ವ್ಯರ್ಥ ಮಾಡಬೇಡಿ. ಯಾಕಂದ್ರೆ ದಣಿದು ಹೋದ ಸೇವಕ ಸಮಾಜಕ್ಕೆ ಸಿಗಬಹುದಾದ ಅತಿದೊಡ್ಡ ಹಿನ್ನಡೆ ಇದ್ದಾಗೆ. ಹಾಗಾಗಿ ಮೊದಲು ನಿಮ್ಮನ್ನು ನೀವು ತುಂಬಿಸ್ಕೊಳ್ಳಿ. ಏನು ಮಾಡಬೇಕು ಅಂತ ತೋಚದೆ ಗೊಂದಲದಲ್ಲಿದ್ದ ಸುಮಿತ್ ನೇರವಾಗಿ ತನ್ನ ಗುರುಗಳ ಬಳಿ ಹೋದ್ರು. ಗುರುಗಳು ಯಾವುದೇ ಉಪದೇಶ ಮಾಡ್ಲಿಲ್ಲ, ಬದಲಿಗೆ ಧೂಳು ಹಿಡಿದಿದ್ದ ಒಂದು ಕನ್ನಡಿಯನ್ನು ಕೊಟ್ಟು, ಹೋಗು, ನೀನು ಯಾರು ಅಂತ ನಿನಗೆ ಅರ್ಥ ಆದಾಗ ವಾಪಸ್ ಬಾ ಅಂತ ಹೇಳಿ ಕಳಿಸಿದ್ರು. ಈಗ ನಾವು ಎರಡನೇ ಭಾಗಕ್ಕೆ ಬರ್ತಿದ್ದೇವೆ. ಇಲ್ಲಿ ಸುಮಿತ್ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದೇ ಗುರುದೇವ ತತ್ವ, ಸೇವೆಯೇ ಯಜ್ಞ. ಹಾಗಾದ್ರೆ ಯಜ್ಞ ಅಂದ್ರೆ ಏನು? ಯಜ್ಞ ಅಂದ್ರೆ ಏನೋ ದೊಡ್ಡ ಹೋಮಹವನ ಅನ್ಕೋಬೇಡಿ. ಇದೊಂದು ಕೊಡುಕೊಳ್ಳೋ ವ್ಯವಹಾರನೂ ಅಲ್ಲ. ಬದಲಿಗೆ ನಮ್ಮಲ್ಲಿರುವ ಅಹಂಕಾರವನ್ನು, ನಮ್ಮ ನ್ಯೂನ್ಯತೆಗಳನ್ನು ಆ ಬೆಂಕಿಗೆ ಆಹುತಿ ನೀಡಿ ಪ್ರತಿಯಾದಿ ದೈವಿಕ ಶಕ್ತಿಯನ್ನು ಪಡೆಯುವ ಒಂದು ಪವಿತ್ರವಾದ ಕ್ರಿಯೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ನಾವೆಲ್ಲರೂ ಗಮನಿಸ್ಬೇಕು. ಸುಮಿತ್ಗೆ ಸುಸ್ತಾಗಿದ್ದು ಯಾಕೆ? ಯಾಕಂದ್ರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರು ಬೇರೆಯವರಿಂದ ಸಿಗುವ ಮನ್ನಣೆ ಮತ್ತು ಪ್ರಶಂಸೆಗಾಗಿ ಸೇವೆ ಮಾಡ್ತಿದ್ರು, ಸ್ವಂತ ಆನಂದಕ್ಕಾಗಿ ಅಲ್ಲ. ಒಂದು ನಿಮ್ಮ ಶಕ್ತಿಯನ್ನ ಖಾಲಿ ಮಾಡಿದ್ರೆ ಇನ್ನೊಂದು ನಿಮ್ಮನ್ನ ರೀಚಾರ್ಜ್ ಮಾಡುತ್ತೆ. ಸೇವೆ ಅಂದ್ರೆ ಕೇವಲ ಬೇರೆಯವರಿಗೆ ಏನನ್ನೋ ಕೊಡೋದಲ್ಲ, ಇದು ನಿಮ್ಮ ಆತ್ಮವನ್ನೇ ನೇರವಾಗಿ ರೀಚಾರ್ಜ್ ಮಾಡೋ ಒಂದು ಅದ್ಭುತ ಯಜ್ಞ. ನೆನ್ಪಿಡಿ, ನೀವು ದಣಿದಿರುವುದು ಬೇಡಿಕೆ ಮತ್ತು ಪ್ರಶಂಸೆಗಾಗಿ ಸೇವೆ ಮಾಡ್ತಿರೋದ್ರಿಂದ ಅದನ್ನ ಬಿಟ್ಟು ಆನಂದಕ್ಕಾಗಿ ಸೇವೆ ಮಾಡಿ ಮತ್ತು ಈ ಬ್ರಹ್ಮಾಂಡದ ಆನಂದವನ್ನ ಕಳಕೊಳ್ಳೋದನ್ನ ನಿಲ್ಸಿ. ಸರಿ, ತತ್ವ ಏನು ಅಂತ ಗೊತ್ತಾಯಿತು. ಆದರೆ ಇದನ್ನ ನಮ್ಮ ಜೀವನದಲ್ಲಿ ಆಚರಣೆಗೆ ತರೋದು ಹೇಗೆ? ಅದೇ ನಮ್ಮ ಮುಂದಿನ ಹಂತ: ಆತ್ಮಸಾಧನೆ, ಶಕ್ತಿ ಮತ್ತು ಆನಂದ. ಒಂದು ದಿನ ಸುಮಿತ್ ಗುರುಗಳು ಕೊಟ್ಟ ಆ ಕನ್ನಡಿಯನ್ನ ಸುಮ್ನೆ ನೋಡಿದ್ರು. ಆದರೆ ಅದರಲ್ಲಿ ಅವರಿಗೆ ತಮ್ಮದೇ ಮುಖ, ತಮ್ಮ ಪ್ರತಿಬಿಂಬ ಕಾಣಿಸಲೇ ಇಲ್ಲ. ಬದಲಿಗೆ ಅವರು ಯಾರಿಗೆಲ್ಲ ಸೇವೆ ಮಾಡಿದ್ದರೋ ಆ ಮಕ್ಕಳು, ಆ ಕುಟುಂಬಗಳು, ಆ ಹಿರಿಯರ ಸಂತೋಷಭರಿತ ಮುಖಗಳು ಕಂಡವು. ಆ ಕ್ಷಣ ಅವರಿಗೆ ಸತ್ಯದ ಅರಿವಾಯಿತು. ತಮ್ಮ ನಿಜವಾದ ಶಕ್ತಿಯ ಮೂಲ ತಾವಲ್ಲ, ಬದಲಿಗೆ ಆ ಮುಖಗಳಲ್ಲಿ ಕಾಣುತ್ತಿರುವ ಆನಂದ ಅಂತ. ಈ ಸತ್ಯ ಅರಿವಾದ ಮೇಲೆ ಸುಮಿತ್ ತಮಗಾಗಿಯೇ ಒಂದು ಆತ್ಮ ಸಾಧನೆಯ ನಿಯಮವನ್ನ ಮಾಡಿಕೊಂಡರು. ಒಂದು, ಪ್ರತಿದಿನ ಆತ್ಮಾವಲೋಕನ ಮಾಡಿಕೊಳ್ಳುವುದು. 2, ತನ್ನ ಶಕ್ತಿನ ರಕ್ಷಿಸಿಕೊಳ್ಳಲು ಅಗತ್ಯವಿದ್ದಾಗ ಇಲ್ಲ ಅಂತ ಹೇಳೋದನ್ನ ಕಲಿಯೋದು. ಮತ್ತು 3, ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಾವಧಾನತೆಯನ್ನ, ಅಂದರೆ ಮೈಂಡ್ಫುಲ್ನೆಸ್ ಅನ್ನ ತರೋದು. ನಿಮ್ಮ ಶಕ್ತಿಯನ್ನ ರಕ್ಷಿಸಿಕೊಳ್ಳಲು ಧೈರ್ಯವಾಗಿ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಆತ್ಮಸಾಧನೆಯೇ ನಮ್ಮ ಆಧ್ಯಾತ್ಮಿಕ ಇಂಧನ. ಮತ್ತು ನೀವು ಮಾಡುವ ಪ್ರತಿ ಸೇವೆಯನ್ನು ಒಂದು ಧ್ಯಾನವನ್ನಾಗಿ ಮಾಡಿ. ಇದೆಲ್ಲವೂ ನಮ್ಮನ್ನ ಅಂತಿಮ ಘಟ್ಟಕ್ಕೆ ಕರೆದುಕೊಂಡೋಗುತ್ತೆ. ಅದೇ ಜೀವನೋತ್ಸವ, ಅಖಂಡ ಆನಂದ. ಸಂಪೂರ್ಣವಾಗಿ ಬದಲಾಗಿದ್ದ ಸುಮಿತ್ ಮತ್ತೆ ಗುರುಗಳ ಬಳಿ ಹೋಗಿ ಆ ಕನ್ನಡಿಯನ್ನು ಹಿಂದಿರುಗಿಸಿದ್ರು. ಈಗ ಅವರಿಗೆ ಸೇವೆ ಅನ್ನೋದು ಕೇವಲ ಒಂದು ಕರ್ತವ್ಯವಾಗಿ ಉಳಿದಿರಲಿಲ್ಲ, ಬದಲಿಗೆ ಅದು ಅವರ ಜೀವನದ ಅತ್ಯಂತ ಶ್ರೇಷ್ಠ ಕೊಡುಗೆಯಾಗಿತ್ತು. ನಿಮ್ಮ ಸೇವೆಯನ್ನ ಎಂದಿಗೂ ಹೊರೆ ಅನ್ಕೋಬೇಡಿ. ಅದನ್ನ ನಿಮ್ಮ ಜೀವನದ ಶ್ರೇಷ್ಠ ಆಚರಣೆ ಅಂತ ಘೋಷಿಸಿ. ಯಾಕಂದ್ರೆ ಇನ್ನೊಬ್ಬರ ಆತ್ಮವನ್ನು ಸ್ಪರ್ಶಿಸಲು ಸಿಕ್ಕ ಅವಕಾಶ ಒಂದು ದೊಡ್ಡ ಕೊಡುಗೆ. ಯಾವಾಗ್ಲೂ ನೆನಪಿಡಿ, ಯಜ್ಞದ ಅಗ್ನಿಯಲ್ಲಿ ಸುಟ್ಟು ಹೋಗೋದು ನಿಮ್ಮ ಅಹಂಕಾರದ ಬೂದಿ ಮಾತ್ರ. ಆಮೇಲೆ ಉಳಿಯೋದೆಲ್ಲವೂ ಕೇವಲ ಅಖಂಡ ಆನಂದ. ಸರಿ,
ನಾವಿವತ್ತು ಚರ್ಚೆ ಮಾಡಿದ ವಿಷಯಗಳನ್ನ ಒಮ್ಮೆ ಗ್ಲಾನ್ಸ್ ಮಾಡೋಣ. ಮೊದಲನೇದಾಗಿ ಸಮಸ್ಯೆ. ಸೇವೆಯಲ್ಲಿ ಸುಸ್ತಾಗೋದಕ್ಕೆ ಕಾರಣ ನಾವು ಮಾಡೋ ಕೆಲಸವಲ್ಲ, ಬದಲಾಗಿ ಮನ್ನಣೆ ಬಯಸುವ ನಮ್ಮ ಅಹಂಕಾರ. ಎರಡನೇದಾಗಿ ತತ್ವ. ಸೇವೆಯನ್ನ ಕೇವಲ ಒಂದು ಕೆಲಸ ಅಂತ ನೋಡದೆ ಅದನ್ನ ಯಜ್ಞ ಅಂತ ಭಾವಿಸಬೇಕು. ಇದು ನಮ್ಮ ಅಹಂಕಾರವನ್ನ ಅರ್ಪಿಸಿ ದೈವಿಕ ಶಕ್ತಿಯನ್ನ ಪಡೆಯುವ ಒಂದು ಪ್ರಕ್ರಿಯೆ. ಮೂರನೇದಾಗಿ ಅಭ್ಯಾಸ. ನಮ್ಮ ನಿಜವಾದ ಶಕ್ತಿಯ ಮೂಲ ನಾವು ಸೇವೆ ಮಾಡುವರಲ್ಲೇ ಇದೆ. ಆತ್ಮಸಾಧನೆ ಮತ್ತು ಇಲ್ಲ ಅಂತ ಹೇಳುವುದರ ಮೂಲಕ ಆ ಶಕ್ತಿಯನ್ನು ನಾವು ಕಾಪಾಡಿಕೊಳ್ಬೇಕು. ಮತ್ತು ಕೊನೆಯದಾಗಿ ಆಚರಣೆ. ನಮ್ಮೊಳಗಿನ ಅಹಂಕಾರವನ್ನ ಬದಿಗಿಟ್ಟಾಗ ಸೇವೆ ಅನ್ನೋದು ನಮ್ಮನ್ನ ಖಾಲಿ ಮಾಡುವ ಹೊರೆಯಾಗುವುದಿಲ್ಲ, ಬದಲಾಗಿ ಅದು ನಮ್ಮ ಜೀವನದ ಅತ್ಯಂತ ದೊಡ್ಡ ಮತ್ತು ಸಂತೋಷದಾಯಕ ಆಚರಣೆಯಾಗಿ ಬದಲಾಗುತ್ತೆ.